ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅದು ಇನ್ನೂ ನಿಮಗೆ ಸಿಗ್ತಾ ಇಲ್ಲ ಅಂತ ತುಂಬ ಆತಂಕದಲ್ಲಿದ್ದೀರಾ, ಟೆನ್ಷನಲ್ಲಿದ್ದೀರಾ. ನಾನು ಎಲ್ಲ ಪಾಸಿಟಿವ್ ಆಗಿದ್ದೀನಿ, ಅಫರ್ಮೇಷನ್ಸ್ ಬರ್ಕೋತಾ ಇದ್ದೀನಿ, ವಿಜುವಲೈಸ್ ಮಾಡ್ಕೋತಾ ಇದ್ದೀನಿ, ಆದರೂ ಯಾಕೆ ನನಗೆ ಸಿಗ್ತಾ ಇಲ್ಲ ಅಂತ ತುಂಬಾ ನಿಮಗೆ ಪ್ರಶ್ನೆ ಕಾಡ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ಪೂರ್ತಿ ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಅದ್ಭುತವಾದ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಈ ಪ್ರಶ್ನೆಗಳನ್ನು ನಿಮಗೇನಾದರೂ ಕಾಡ್ತಾ ಇದ್ದಲ್ಲಿ ಉತ್ತರ ಏನು ಅಂದರೆ, ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರಿ, ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಕೂಡ ಇದ್ದೀರಿ. ಆದರೆ ಒಂದ್ಸಲ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ನೀವು ತುಂಬ ಟೈಮ್ ಕಾಯ್ತಾ ಇದ್ದೀರಾ, ತುಂಬ ದಿನಗಳಾಗೋಯ್ತು, ಸಿಗ್ತಾನೇ ಇಲ್ಲ. ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಆತಂಕ. ಎಷ್ಟು ದಿನ ಆಗೋಯ್ತು ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡು ಇನ್ನೂ ಸಿಕ್ಕಿಲ್ಲ, ಸಿಗುತ್ತೋ ಇಲ್ವೋ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಮೈಂಡಲ್ಲಿ ಅಲ್ವಾ? ಆಬ್ವಿಯಸ್ಲಿ ಸ್ಟಾರ್ಟ್ ಆಗೇ ಆಗುತ್ತೆ ಅಲ್ವಾ? ಇನ್ನೂ ಎಷ್ಟು ದಿನ ಅಂತ ನಾನು ವಿಜುವಲೈಸ್ ಮಾಡ್ಕೋತಾ ಇರಲಿ, ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇರಲಿ, ಏನಪ್ಪ ಇನ್ನೂ ಸಿಗಲೇ ಇಲ್ಲ, ಯಾವಾಗ ಸಿಗುತ್ತೆ, ಬಂದ್ಬಿಡುತ್ತೆ ಅಲ್ವಾ? ಇದು ಯಾವಾಗ ಆಗುತ್ತೆ ಗೊತ್ತಾ? ನೀವು ನಿಮಗೇನು ಬೇಕೋ ಅದ್ರ ಬಗ್ಗೆ ಜಾಸ್ತಿ ಡೆಸ್ಪರೇಷನಲ್ಲಿದ್ದೀರಾ, ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀರಾ, ಅದ್ರ ಮೇಲೆ ಲೆಟ್ ಗೋ ಮಾಡಲಿಲ್ಲ ಇಲ್ಲಿಂದ. ಅಂದರೆ ಏನರ್ಥ? ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು ಯೂನಿವರ್ಸ್ ಮೇಲೆ ನಂಬಿಕೆ. ಈ ನಂಬಿಕೆ ಯಾವ ರೀತಿ ಇಡಬೇಕು ಅಂದರೆ, ಒಂದು ಮಗು ತಾಯಿ ಮೇಲೆ ಮತ್ತು ತಂದೆ ಮೇಲೆ ಯಾವ ರೀತಿಯಾದ ನಂಬಿಕೆ ಇಟ್ಕೊಳ್ಳುತ್ತೆ. ಇವಾಗ ಒಂದು ಪುಟ್ಟ ಮಗು ಇದೆ ಅಂದ್ಕೊಳ್ಳೋಣ. ಆ ಮಗು ತಾಯಿ ಹತ್ರ ಹೋಗಿ ಅಮ್ಮ ಹೊಟ್ಟೆ ಹಸಿತಾ ಇದೆ, ಊಟ ಬೇಕು ಅಂತ ಕೇಳುತ್ತೆ. ಕೇಳ್ಬಿಟ್ಟು ಹೋಗಿ ಆಟ ಆಡ್ತಾ ಇರುತ್ತೆ. ಆವಾಗ ಆ ತಾಯಿ, ಅಯ್ಯೋ ಮಗು ಪಾಪ ಬಾಯ್ ಬಿಟ್ಟು ಕೇಳ್ತು, ಊಟ ಬೇಗ ಕೊಡಬೇಕು ಅಂತ ಅಂದ್ಕೊಂಡು ಬೇಗ ಅಡುಗೆ ಮಾಡ್ತಾರೆ. ಇನ್ನೇನು ತಗೊಂಡು ಹೋಗಿ ತಿನ್ನಿಸ್ಬೇಕು ಮಗುಗೆ, ಒಂದ್ಸಲ ಉಪ್ಪು ಖಾರ ಇದೆಯಾ ಅಂತ ನೋಡ್ತಾರೆ. ಅಯ್ಯೋ ಖಾರ ಜಾಸ್ತಿ ಆಗೋಯ್ತಲ್ಲ, ಪಾಪ ನನ್ನ ಮಗು ತಿನ್ನೋಕ್ಕಾಗಲ್ವಲ್ಲ ಖಾರ, ಇದನ್ನೊಂಚೂರು ಆಲ್ಟ್ರೇಷನ್ ಮಾಡ್ಕೊಳ್ಳೋಣ ಅಂತ ಅದನ್ನು ಮಗುಗೆ ತಕ್ಕಂತೆ ಆಲ್ಟ್ರೇಷನ್ ಮಾಡಿ ಅಷ್ಟರಲ್ಲಿ ಅನ್ನ ಸೀದೋಗಿರುತ್ತೆ. ಅಯ್ಯಯ್ಯೋ ಅನ್ನ ಸೀದೋಯ್ತೆ ಅಂತ ಮತ್ತೆ ಅನ್ನಕ್ಕಿಟ್ಟು ಮಗುಗೆ ಚೆನ್ನಾಗಿರೋ ಊಟ ತಿನ್ನಿಸ್ಬೇಕು ಅಂತ. ಮಗುಗೆ ಏನು ಬೆಸ್ಟು, ಯಾವ ಊಟ ತಿನ್ಸಿದ್ರೆ ಬೆಸ್ಟು ತಾಯಿಗೆ ಗೊತ್ತು ತಾನೆ. ಆ ಥರ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಪಾಪ ಮಗುಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಈ ಟೈಮಲ್ಲಿ ಆ ತಾಯಿ ಇಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಆ ಮಗು ಏನಾದರೂ ಈ ಥರ ಅಮ್ಮ ನಂಗೆ ಹೊಟ್ಟೆ ಹಸಿತಾ ಇದೆ ಅಂತ ಕೇಳ್ತಾನೆ ಇದ್ದಾಗ ತಾಯಿಗೆ ಏನಾಗುತ್ತೆ, ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಈ ಕಡೆ ಮಗು ಕೇಳ್ತಾನೆ ಇದೆ, ಕೋಪ ಬಂದ್ಬಿಡುತ್ತೆ, ಮಗು ಮೇಲೆ ತೀರಿಸ್ಕೊಂಡ್ಬಿಡ್ತಾರೆ. ಕೊಡ್ತೀನಿ ಅಂತ ಹೇಳ್ದೆ ತಾನೆ, ಸುಮ್ಮನೆ ನಿನ್ನ ಪಾಡಿ ನೀನು ಅಲ್ಲೋಗಿರೋಕ್ಕಾಗಲ್ವಾ, ಎಷ್ಟೊತ್ತು ಕೇಳ್ತೀಯಾ, ಹಿಂಗೆ ಬೈದು ಬಿಡ್ತಾರೆ ಅಲ್ವಾ? ಅದೇ ಸುಮ್ಮನೆ ಇದ್ರೆ, ಅಯ್ಯೋ ಪಾಪ ಮಗು ಕೇಳ್ತಾನೂ ಇಲ್ಲ, ಹೊಟ್ಟೆ ಹಸ್ಕೊಂಡು ಹಂಗೆ ಆಟ ಆಡ್ತಾ ಇದೆ, ಬೇಗ ತಗೊಂಡೋಗ್ಬೇಕು ಅಂತ ಬೇಗ ತಂದು ಕೊಡ್ತಾರೆ ತಾಯಿ. ಎಕ್ಸಾಕ್ಟ್ಲಿ ಇದು ಕೂಡ ಹಾಗೇನೆ. ಯೂನಿವರ್ಸ್ ಕೂಡ, ನಾವು ಯೂನಿವರ್ಸ್ನ ಏನಾದರೂ ಕೇಳಿದ್ದೀವಿ ಅಂದಮೇಲೆ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಬಿಟ್ಟು ನಾವು ಅದಕ್ಕೆ ಏನು ಎಫರ್ಟ್ ಹಾಕಬೇಕು. ಹಣ ಕೇಳಿದ್ದೀವಿ ಅಂದರೆ ಹಣ ಸಂಪಾದನೆ ಮಾಡೋದಕ್ಕೆ ಇನ್ನೂ ಯಾವ ದಾರಿಗಳಿದೆ, ಹಣನ ನಾನು ಪಡ್ಕೋಬೇಕು ಅಂದರೆ ಇನ್ನೂ ಏನೇನು ದಾರಿಗಳಿದೆ, ನಾನು ಇನ್ನೂ ಏನೇನನ್ನು ಮಾಡಬೇಕು, ಹಣ ಉಳಿತಾಯ ಎಲ್ಲಿ ಮಾಡಬೇಕು, ಇನ್ನೂ ಎಲ್ಲಿ ನಾನು ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಮಾಡ್ಕೋಬೇಕು, ಈ ರೀತಿಯಾಗಿ ಆಲೋಚನೆಗಳಿರಬೇಕೇ ಹೊರತು ನಾನು ಹಣ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ಜಾಬ್ ಬೇಕಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ಸ್ಪೆಷಲ್ ಪರ್ಸನ್ ಬರ್ತಾರೆ ನನ್ನ ಲೈಫಲ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ, ಇನ್ನೂ ಸಿಕ್ಕಿಲ್ಲ ಅಂದರೆ ಸಿಗೋದೇ ಇಲ್ಲ. ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ಯೂನಿವರ್ಸ್ ಕೊಡುತ್ತೆ. ನನಗೆ ಯೂನಿವರ್ಸ್ ಮೇಲೆ ಅಪಾರವಾದ ನಂಬಿಕೆ ಇದೆ. ಯೂನಿವರ್ಸ್ ನನ್ನ ತಾಯಿ, ಯೂನಿವರ್ಸ್ ನನ್ನ ತಂದೆ, ಕೊಡುತ್ತೆ ಅಂತ ಅಂದ್ಕೊಂಡು ನೀವು ಇಲ್ಲಿಂದ ಲೆಟ್ ಗೋ ಮಾಡಿಬಿಟ್ಟು ಎಫರ್ಟ್ ಮಾತ್ರ ಹಾಕ್ತಾ ಹೋಗಿ ಸಿಕ್ಬಿಡುತ್ತೆ. ಸರೆಂಡರ್ ಮಾಡಿಬಿಡೋದು ಯೂನಿವರ್ಸ್ಗೆ. ಯೂನಿವರ್ಸ್, ನಾನು ನಿನಗೆ ಕೊಟ್ಬಿಡ್ತಾ ಇದ್ದೀನಿ, ಇದು ನನ್ನ ಆಸೆ, ನನಗಿದು ಬೇಕು, ನೀನು ಕೊಡ್ತೀಯಾ ಅಷ್ಟೇ ಅಂತ ಹೇಳಿ ಯೂನಿವರ್ಸ್ಗೆ ಅದನ್ನು ಬಿಟ್ಬಿಟ್ಟು ಅದಕ್ಕೆ ಏನು ಎಫರ್ಟ್ ಹಾಕಬೇಕು ಹಾಕ್ತಾ ಹೋಗಿ ಸಿಗುತ್ತೆ. ಇನ್ನೊಂದೇನೆಂದರೆ, ಫಸ್ಟ್ ಥಿಂಗು ಯೂನಿವರ್ಸ್ ಮೇಲೆ ನಂಬಿಕೆ. ಎರಡನೇದು, ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡ ನಂತರ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗೋವರೆಗೂ ಯಾವ ರೀತಿಯಾದ ಎನರ್ಜಿನ ಹಾಕ್ತಾ ಇದ್ದೀರಾ. ಅಂದರೆ ಈಗ ನೀವು ಹಣ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಸಡನ್ನಾಗಿ ಯಾರೋ ಬರ್ತಾರೆ, ಸಾಲಗಾರರು,
ನಿಮ್ಮ ಹತ್ರ ಅಂದರೆ ನೀವು ಅವ್ರ ಹತ್ರ ತೊಗೊಂಡಿರ್ತೀರಾ, ಬಂದು ನಿಮ್ಮ ಮೇಲೆ ಕೂಗಾಡ್ತಾರೆ, ಕೋಪ ಮಾಡ್ಕೋತಾರೆ, ಇನ್ನೂ ಕೊಟ್ಟಿಲ್ಲ ಅಂತ ಕಿರ್ಚಾಡ್ತಾರೆ. ಆಗ ನಿಮ್ಮ ಭಾವನೆ ಹೇಗಿರುತ್ತೆ? ಏನು ಯೂನಿವರ್ಸ್, ನಾನು ನಿನ್ನಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ಆದರೂ ನಂಗೆ ಹಣ ಕೊಟ್ಟಿಲ್ಲ ನೋಡು, ಹಿಂಗೆಲ್ಲ ಬಂದು ಕೂಗಾಡ್ತಾರೆ, ಅಥವಾ ಥೋ ಏನು ಜೀವನನಪ್ಪ ಹಿಂಗೆಲ್ಲ, ಇಂಥವ್ರ ಹತ್ರ ಎಲ್ಲ ಮಾತು ಕೇಳ್ಕೊಳ್ಳೋ ಹಂಗಾಗ್ಬಿಡ್ತು, ಈ ರೀತಿ ಆಗುತ್ತೆ ಅಲ್ವಾ? ಅವಾಗೇನಾಗುತ್ತೆ? ನೆಗೆಟಿವ್ ಎನರ್ಜಿನ ಹೊರಗೆ ಹಾಕ್ತಾ ಇದ್ದೀರಾ. ಆವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಇನ್ನಷ್ಟು ದೂರಕ್ಕೆ ಹೋಗುತ್ತೆ. ನೀವಿಲ್ಲಿದ್ದೀರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ ಇಲ್ಲಿದೆ, ಅದು ನಿಮಗೆ ತಲುಪಬೇಕು ಅಂದರೆ ಇಲ್ಲಿಂದ ಪಾಸಿಟಿವ್ ಎನರ್ಜೀಸ್ ಬರ್ತಾ ಇರಬೇಕು. ಆ ಪಾಸಿಟಿವ್ ಎನರ್ಜಿನೇ ಇದನ್ನು ಹೀಗೆ ಮ್ಯಾಗ್ನೆಟ್ ಥರ ಎಳ್ಕೊಂಡು ಬರುತ್ತೆ. ಅದೇ ನೀವು ಇಲ್ಲಿಂದ ಫುಲ್ಲು ಪಾಸಿಟಿವ್ ಆಗಿದ್ದು ಆಗಾಗ ನೆಗೆಟಿವ್ 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 ಅಂತ ಹಾಕ್ತಿದ್ರೆ, ನೆಗೆಟಿವ್ ಹಾಕಿದಷ್ಟು ಇದು ದೂರ 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 ಹೋಗ್ತಾ ಇರುತ್ತೆ. ಸೊ ಈಗ ಅಂದರೆ ಆ ಟೈಮಲ್ಲೂ ನಾವೇನು ಮಾಡಬೇಕು ಅಂತ ಕೇಳ್ತೀರಾ? ನೀವು ಯಾರಿಗೂ ದುಡ್ಡು ಕೊಡಬೇಕು, ಅವ್ರು ಬಂದು ನಿಮ್ಮ ಮೇಲೆ ಕೂಗಾಡ್ತಾ ಇದ್ದಾರೆ ಅಂದರೆ, ಹೌದು ತಾನೇ, ತಪ್ಪು ತಾನೇ. ಅವ್ರ ಜಾಗದಲ್ಲಿ ನೀವಿದ್ದು ನೋಡಿ, ನೀವು ಯಾರಿಗೋ ಹಣ ಕೊಟ್ಟಿದ್ದೀರಾ, ನೀವು ಟೈಮ್ಗೆ ರಿಟರ್ನ್ ಮಾಡಬೇಕಿತ್ತು. ಮಾತು ಕೊಟ್ಟಿದ್ದೀರಿ ತಾನೇ, ಹಣ ತಗೊಳ್ಳೋವಾಗ ನಾನು ಟೈಮ್ ಕರೆಕ್ಟಾಗಿ ಕೊಡ್ತೀನಿ ಅಂತ ಮಾತು ಕೊಟ್ರಿ. ಆದರೆ ನಿಮ್ಮ ಪರಿಸ್ಥಿತಿ ಸರಿ ಇಲ್ಲ, ಕೊಡೋ ಥರ ಇಲ್ಲ. ಪರವಾಗಿಲ್ಲ, ಅವ್ರು ಎಷ್ಟೇ ಬೈದರೂ ಕೇಳಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಯೂನಿವರ್ಸ್ ನನ್ನಲ್ಲಿ ತಾಳ್ಮೆ ಬೆಳೆಸ್ಕೋಬೇಕು ಅಂತ ನೀನು ನನಗೆ ಪರೀಕ್ಷೆ ಕೊಡ್ತಾ ಇದೆಯಾ? ಯಾರು ಏನು ಮಾತಾಡಿದ್ರು ನಾನು ತಾಳ್ಮೆಯಿಂದ ಕಾದರೆ ನನ್ನ ಮ್ಯಾನಿಫೆಸ್ಟೇಷನ್ ನನಗೆ ಸಿಕ್ಕಿಬಿಡುತ್ತೆ ಅಂತ ನೀನು ತೋರಿಸೋದಕ್ಕೇ ಈ ಥರ ಒಂದು ಸಿಚುವೇಶನ್ನ, ಇನ್ಸಿಡೆಂಟ್ನ ನನ್ನ ಕಣ್ಮುಂದೆ ಆಗೋ ಹಾಗೆ ಮಾಡಿದ್ಯಾ. ಅವ್ರು ಎಷ್ಟು ಕೂಗಾಡಿದ್ರು ಪರವಾಗಿಲ್ಲ, ಅವ್ರದ್ದೇನು ತಪ್ಪಿಲ್ಲ, ನಾನು ಕೊಡಬೇಕಾಗಿದ್ದ ಟೈಮ್ಗೆ ಕೊಡೋಕ್ಕಾಗಲಿಲ್ಲ, ಹಾಗಾಗಿ ಅವ್ರಿಗೆ ಕೋಪ ಬರೋದು ಸಹಜ. ಕೋಪದಲ್ಲಿ ಒಂದು ಮಾತಂತ ಇದ್ದಾರೆ, ಪರವಾಗಿಲ್ಲ, ಅವರನ್ನು ಕ್ಷಮಿಸ್ಬಿಡು ಯೂನಿವರ್ಸ್. ನನ್ನಲ್ಲೇನಾದರೂ ಇನ್ನೂ ನಾನು ನೆಗೆಟಿವ್ ಆಗಿ ಬಂದಿದ್ರೆ, ಅಂದರೆ ಬೇಜಾರು ಮಾಡ್ಕೊಂಡಿದ್ರೆ, ದುಃಖ ಮಾಡ್ಕೊಂಡಿದ್ರೆ ಅವರ ಮಾತುಗಳಿಗೆ, ಅದನ್ನು ನಾನು ನಿನಗೆ ಸಮರ್ಪಿಸ್ತಾ ಇದ್ದೀನಿ ಯೂನಿವರ್ಸ್. ನಾನು ಹಿಂಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ. ನಾನು ನಿನಗೆ ನೀನು ಹಣ ಕೊಡ್ತೀಯಾ ಅಂತ ನನಗೆ ಗೊತ್ತು, ಅದಕ್ಕೆ ಬೇಕಾಗಿರೋ ಎಫರ್ಟು ನಾನು ಹಾಕ್ತಾ ಇದ್ದೀನಿ. ಇವ್ರಿಗೆ ಮಾತಾಡಿದ್ದಾರೆ, ಪರವಾಗಿಲ್ಲ, ಅವ್ರನ್ನ ಕ್ಷಮಿಸ್ಬಿಡು, ಆ ಥರ ಅಂದ್ಕೊಳ್ಳಿ. ಯಾಕಂದರೆ ನಿಮಗೆ ನಂಬಿಕೆ ಇದೆ ಯೂನಿವರ್ಸ್ ನಿಮಗೆ ಕೊಟ್ಟೇ ಕೊಡುತ್ತೆ ಅಂತ. ಇವತ್ತಲ್ಲ ಅಂದರೆ ಇನ್ನು ನಾಳೆ ಕೊಡುತ್ತೆ. ಅಲ್ಲೇನಾಗಿದೆ, ಯೂನಿವರ್ಸ್ ಈಗ ನಿಮಗೆ ಊಟ ಕೊಡಬೇಕು, ನೀವು ಯೂನಿವರ್ಸೇ ತಾಯಿ, ನೀವೇ ಮಗು, ನೀವು ಊಟ ಕೇಳಿದ್ರೆ ಯೂನಿವರ್ಸ್ನ ನಿಮಗೆ ಕೊಡಬೇಕು. ಆದರೆ ಈ ಟೈಮಲ್ಲಿ ನಿಮಗೆ ಊಟ ಕೊಟ್ಟರೆ ಏನಾಗುತ್ತೆ, ನೀವು ಆ ಊಟನ ಇವಾಗ ಹಸ್ಕೊಂಡಿದ್ದೀರಾ, ಆ ಊಟ ಕೊಟ್ಟರೆ ಜಾಸ್ತಿ ತಿನ್ಬಿಟ್ಟು ನಿಮ್ಗೆ ಅಜೀರ್ಣ ಆಗಿಬಿಡುತ್ತೆ. ಅದೇ ಇನ್ನೂ ಸ್ವಲ್ಪ ಹೊತ್ತು ನಿಮ್ಮಲ್ಲಿ ತಾಳ್ಮೆ ಜಾಸ್ತಿ ಆಗಿ ಎಲ್ಲ ಅರ್ಥ ಆಗೋ ಟೈಮ್ಗೆ ಆವಾಗ ಕೊಟ್ಟರೆ ಎಷ್ಟು ಬೇಕೋ ಅಷ್ಟು ತಿಂತೀರಾ, ಮಿಕ್ಕಿದ್ದನ್ನು ಏನು ಮಾಡಬೇಕೋ ಅದನ್ನು ಮಾಡ್ತೀರಾ. ಸೊ ಯೂನಿವರ್ಸ್ ಯಾವಾಗ ಕೊಡಬೇಕೋ ಆ ಟೈಮ್ಗೆ ಕೊಡುತ್ತೆ. ಯಾವಾಗ ಕೊಟ್ಟರೆ ಅದರಿಂದ ನಮಗೆ ಒಳ್ಳೇದಾಗುತ್ತೋ ಆವಾಗಲೇ ಕೊಡುತ್ತೆ. ಏನು ಕೊಟ್ಟರೆ ನಮ್ಗೆ ಒಳ್ಳೇದಾಗುತ್ತೋ ಅದೇ ಕೊಡುತ್ತೆ. ನಾವೇನು ಕೇಳಿದ್ವಿ ಅದನ್ನು ಕೊಟ್ಬಿಡಲ್ಲ. ನಮಗೇನು ಸಿಕ್ಕರೆ ನಮಗೆ ಒಳ್ಳೆಯದು ಅದೇ. ಈಗ ಯಾರೋ ವೀಸಾ ಕೇಳಿರ್ತಾರೆ, ಒಂದು ತಾಯಿ ಗಂಡ ಅಬ್ರಾಡಲ್ಲಿರ್ತಾರೆ ಯಾವುದೋ ಒಂದು ಕಂಟ್ರೀಲಿ, ತಾಯಿ ಮತ್ತು ಮಗಳು 3 ಜನಕ್ಕೆ ವೀಸಾಗೆ ಅಪ್ಲೈ ಮಾಡಿರ್ತಾರೆ. ಈ ಮಕ್ಕಳಿಬ್ರು ಚಿಕ್ಕವರು, ಮಗಳು 3 ವರ್ಷ, ಮಗ 10 ವರ್ಷ ಅಂತ ಅಂದ್ಕೊಳ್ಳೋಣ, ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ. ಅವ್ರಿಗೆ ವೀಸಾ ಅಪ್ಲೈ ಮಾಡಿರ್ತಾರೆ. ಹೆಣ್ಮಗುಗೆ 3 ವರ್ಷದ ಮಗುಗೆ ವೀಸಾ ಬಂದಿರಲ್ಲ, ತಾಯಿಗೆ ಮಗನಿಗೆ ಮಾತ್ರ ವೀಸಾ ಬಂದಿದೆ. ಈಗ ಆಕೆ ಏನು ಮಾಡಬೇಕು? ಫಸ್ಟ್ ಯೂನಿವರ್ಸ್ಗೆ ಸರೆಂಡರ್. ಯೂನಿವರ್ಸ್ ನಮ್ಮ ಯಜಮಾನರಲ್ಲಿದ್ದಾರೆ ತಾನೆ, ನಾನು ನನ್ನ ಮಕ್ಕಳು ಹೋಗಿ ಅಲ್ಲಿ ತಲುಪಬೇಕು ತಾನೆ, ಮತ್ತು ಯಾಕೆ ಈ ಥರ ಆಟ ಆಡಿಸ್ತಾ ಇದೆಯಾ ಅಂದರೆ ಇದರಲ್ಲಿ ಏನೋ ಇದೆ. ನಮ್ಮಿಬ್ಬರಿಗೂ ಕೊಟ್ಟು ಆ ಪಾಪು ಕೊಟ್ಟಿಲ್ಲ ಅಂದರೆ ಏನೋ ಇದೆ. ಓಕೆ, ನಾನು ನಿನಗೆ ಸರೆಂಡರ್ ಆಗ್ತಾ ಇದ್ದೀನಿ ಯೂನಿವರ್ಸ್. ನಾನು ಕೇಳೋದು ನನ್ನ ಇಷ್ಟ, ಆದರೆ ನನಗೇನು ಕೊಡಬೇಕು ಅನ್ನೋದು ನಿನ್ನ ಇಷ್ಟ. ನನಗೆ ಯಾವುದು ಕೊಟ್ಟರೆ ನಿನಗೆ ಒಳ್ಳೇದು ಅನಿಸುತ್ತೋ ಅದನ್ನು ನೀನು ಕೊಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಸೊ ಓಕೆ ಫೈನ್, ಈಗ ನಾನು ನನ್ನ ಮಗ ಇಬ್ಬರೇ ಹೋಗಬೇಕು ಅನ್ನೋದು ನಿನ್ನೆ ಇಚ್ಛೆ ಆಗಿದ್ದರೆ ಅದ್ರ ಪ್ರಕಾರನೇ ಮಗುನ ಇಲ್ಲಿ ಬಿಟ್ಟು ನಾವಿಬ್ಬರೇ ಹೋಗ್ತೀವಿ. ಆ ಮಗುಗೆ ನೀನು ಯಾವಾಗ ಕರೆಸ್ಕೋಬೇಕು ಅಂತ ನನಗೆ ಸೂಚನೆ ಕೊಡ್ತೀಯೋ ಆವಾಗಲೇ ಕರೆಸ್ಕೋತೀನಿ ಅಂತ ಹೇಳಿಬಿಟ್ಟು ಖುಷಿಯಿಂದ ಆ ಮಗು ಇಲ್ಲಿರೋದಕ್ಕೆ ವ್ಯವಸ್ಥೆ ಮಾಡಿ ಆ ತಾಯಿ ಹೋದಾಗ ಏನಾಗುತ್ತೆ, ಎಲ್ಲ ಒಳ್ಳೆಯದೇ ಆಗಿರುತ್ತೆ. ಈ ಮಗು ಅಲ್ಲಿಗೆ ಹೋದರೆ ಆ ಟೈಮಲ್ಲಿ ಏನಾದರೂ ಮಗುಗೆ ಅನಾಹುತ ಆಗಿರ್ಬೋದು, ಅದಕ್ಕೆ ಯೂನಿವರ್ಸ್ ಈ ಥರ ತಡೆ ಮಾಡ್ತಿದೆ. ಸೊ ಈ ರೀತಿ ಎಕ್ಸಾಂಪಲ್ಸ್ ಅಂದರೆ, ಸೊ ಯೂನಿವರ್ಸ್ ಮೇಲೆ ಅಪಾರವಾದ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಅಥವಾ ಈಗ ಆ ತಾಯಿ ಏನಾದರೂ ಯೂನಿವರ್ಸ್ ಏನಿದು ಟೈಮ್ ಆಗೋಯ್ತು, ಇನ್ನು 2 ದಿನ ಇದೆ, ನಾವು ಹೊರಡಬೇಕು, ಇನ್ನೂ ಪಾಪುಗೆ ವೀಸಾನೇ ಬಂದಿಲ್ವಲ್ಲ, ಬರುತ್ತೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗಿದ್ದರೆ ಇಲ್ಲಿಂದ ನೆಗೆಟಿವ್ ಎನರ್ಜೀಸ್ ಬರ್ತಾನೇ ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಇಲ್ಲಿದೆ, ಇನ್ನೂ ದೂರ ಹೋಗ್ತಾನೇ ಇದೆ.
ಹಾಗಾಗಿ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರೆ ಈ ಎರಡೂ ವಿಷಯಗಳ ಮೇಲೆ ಗಮನ ಕೊಡಿ. ಒಂದು, ಯೂನಿವರ್ಸನ್ನ ನೀವು ನಂಬ್ತಾ ಇದ್ದೀರಾ, ನಂಬ್ತಾ ಇದ್ದರೆ ಆ ತಾಯಿ ಹೇಗಿರ್ಬೇಕು, ಆ ತಾಯಿ ಮನಸ್ಸು, ಯೂನಿವರ್ಸ್ ನಿನ್ನ ವೀಸಾ ಬಂತು ಅಂದರೆ ನಾವು 3 ಜನ ಹೋಗಿ ಅಂತ ಹೇಳ್ತಾ ಇದ್ದೀರಾ. ಈಗ ವೀಸಾ ಬರಲಿಲ್ಲ ಅಂದರೆ ಆ ಮಗುನ ಇಲ್ಲೇ ಬಿಟ್ಟು ನಾವಿಬ್ಬರೇ ಹೋಗಬೇಕು ಅಂತ ಹೇಳ್ತಾ ಇದೆಯಾ, ಆಗಲಿ ಹಾಗೆ ಮಾಡ್ತೀನಿ. ಈ ರೀತಿ ನಾವು ಸರೆಂಡರ್ ಮಾಡಿಬಿಟ್ಟು ನಮ್ಮ ಪ್ರಯತ್ನನ ಮಾತ್ರ ಮಾಡ್ಕೊಂಡು ಮುಂದುವರಿತಾ ಇದ್ದರೆ ನಮಗೇನು ಒಳ್ಳೆಯದೋ ಅದನ್ನೇ ಮಾಡ್ತಾರೆ, ಅದೇ ನಡೆಯುತ್ತೆ ಕೂಡ. ಇನ್ನೊಂದೇನು ಅಂದರೆ ಯಾವ ಎನರ್ಜಿ ಹಾಕ್ತಾ ಇದ್ದೀವಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗಿಂದ ನಮ್ಮ ಮ್ಯಾನಿಫೆಸ್ಟೇಷನ್ ನಮಗೆ ಸಿಗೋವರೆಗೂ ನಮ್ಮಿಂದ ಯಾವ ರೀತಿಯಾದ ಎನರ್ಜಿನ ಹಾಕ್ತಾ ಇದ್ದೀವಿ ನಮ್ಮ ಮ್ಯಾನಿಫೆಸ್ಟೇಷನ್ಗೆ. ಎಫರ್ಟ್ ಹಾಕ್ತಾ ಇದ್ದೀವಿ, ಜೊತೆಗೆ ನೆಗೆಟಿವ್ ಎನರ್ಜಿನೂ ಹಾಕ್ತಾ ಇದ್ದೀವಿ ಅಂದರೆ ಸಿಗುತ್ತಾ? ಇಲ್ಲ. ಸೊ ಇದ್ರ ಕಡೆ ಗಮನ ಕೊಡಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಬೇಕೋ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಿಕೊಂಡ ನಂತರ ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ, ಸರೆಂಡರ್ ಮಾಡಿಬಿಡಿ. ಯೂನಿವರ್ಸ್ಗೆ ನೋಡ್ಕೊಳ್ಳುತ್ತೆ. ಅದು ನಮ್ಮ ತಾಯಿ, ನಮ್ಮ ತಂದೆ, ನಮ್ಮನ್ನಲ್ಲದೆ ಇನ್ಯಾರನ್ನ ನೋಡ್ಕೊಳ್ಳುತ್ತೆ. ಖಂಡಿತ ನಮ್ಮನ್ನು ಒಳ್ಳೆ ದಾರಿಲೇ ಕಳಿಸುತ್ತೆ. ಕೆಟ್ಟದಂತೂ ಮಾಡೋದೇ ಇಲ್ಲ. ಏಕೆಂದರೆ ದೇವ್ರಿಗೆ ಯಾರಿಗಾದ್ರೂ ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ದೇವರು ಯೂನಿವರ್ಸ್ ಎಲ್ಲ ಒಂದೇ ತಾನೆ. ಸೊ ಅಪಾರವಾದ ನಂಬಿಕೆ ಇಟ್ಬಿಡಿ, ನಮಗೇನು ಬೇಕೋ ಎಲ್ಲ ಕೊಡುತ್ತೆ ಯೂನಿವರ್ಸ್. ಆಮೇಲೆ ಯಾವ ಎನರ್ಜಿ ಹಾಕ್ತಾ ಇದ್ದೀರಾ, ಪಾಸಿಟಿವಾ ನೆಗೆಟಿವಾ, ಅದ್ರ ಕಡೆ ಗಮನ ಕೊಡಿ. ಸೊ ಈಗ ಗೊತ್ತಾಯ್ತಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ನೀವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ಕರೆಕ್ಟಾಗಿ ಮಾಡಿಕೊಂಡು ಯೂನಿವರ್ಸ್ನ ಫುಲ್ ನಂಬಿಬಿಡಿ. ನಂಬಿ ಯೂನಿವರ್ಸ್ನ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ಪರ್ಫೆಕ್ಟಾಗಿ ಪಡ್ಕೊಂಡು ನೀವೆಲ್ಲರೂ ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸ್ನ ಕೋರ್ಕೋತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್. ಲವ್ ಯು ಆಲ್.